ಬಿಸಿಲಿನಿಂದ ಬಸವಳಿದಿರುವ ರಾಜ್ಯದ ಜನರಿಗೆ ಒಂದು ಗುಡ್ ನ್ಯೂಸ್. ಈ ಬಾರಿ ವಾಡಿಕೆಗೂ ಮುನ್ನ ಮಾನ್ಸೂನ್ ರಾಜ್ಯ ಪ್ರವೇಶವನ್ನು ಮಾಡ್ತಾ ಇದೆ. ವಾಡಿಕೆಗೂ ಮುನ್ನವೇ ಈ ಬಾರಿ ಮುಂಗಾರು ಪ್ರವೇಶವಾಗ್ತಾ ಇದೆ ರಾಜ್ಯಕ್ಕೆ, ಅಂದರೆ ದೇಶಕ್ಕೆ. ಕರ್ನಾಟಕ ಅಂತಲೇ ಇಲ್ಲ, ಇಡೀ ದೇಶಕ್ಕೆ. ಮೇ 14ರಿಂದ 16ರ ನಡುವೆ ಭಾರತಕ್ಕೆ ಮಾನ್ಸೂನ್ ಎಂಟ್ರಿ, ಅಂದರೆ ಹೆಚ್ಚು ಕಡಿಮೆ 15 ದಿವಸ ಮೊದಲೇ ಎಂಟ್ರಿ ಆಗ್ತಾ ಇದೆ. ಮೇ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಯಾಕೆಂದರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳಿಗೆ ಈಗಾಗಲೇ ಮಾನ್ಸೂನ್ ಆಗಮನ ಆಗೋಗಿದೆ. ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲಿ ಭಾರತಕ್ಕೆ ಮಾನ್ಸೂನ್ ಪ್ರವೇಶ ಆಗ್ತಕ್ಕಂಥದ್ದು. ಆದರೆ ಈ ವಾರ ಈ ಸರ್ತಿ 15 ದಿನ ಮೊದಲೇ ಆಗ್ತಾ ಇದೆ. ಕಳೆದ ವರ್ಷ ಒಂದು ವಾರ ಮೊದಲೇ ಎಂಟ್ರಿ ಆಗಿತ್ತು. ಕಳೆದ ವರ್ಷ ಪೂರ್ವ ಮುಂಗಾರು ಬಹಳ ಅದ್ಭುತವಾಗಿ ಆಗಿತ್ತು. ಪೂರ್ವ ಮುಂಗಾರಿನಲ್ಲೇ KRS ಜಲಾಶಯ ತುಂಬ ಹೋಗಿತ್ತು. ಈ ಸರ್ತಿ 15 ದಿನ ಮೊದಲೇ ಮುಂಗಾರು ರಾಜ್ಯಕ್ಕೆ ಪ್ರವೇಶ ಮಾಡ್ತಾ ಇದೆ. ಅಲ್ಲಿಗೆ ಮೇ 15 ಅಂದರೆ ಇನ್ನೊಂದು 15 ದಿನ ಮ್ಯಾಕ್ಸಿಮಮ್. ಈಗಲೂ ಅಲ್ಲಲ್ಲಿ ಮಳೆ ಆಗ್ತಾ ಇದೆ, ಸಣ್ಣದಾಗಿ ಪೂರ್ವ ಮುಂಗಾರು. 15ನೇ ತಾರೀಕಿಂದ ಅಧಿಕೃತವಾಗಿ ಮುಂಗಾರು ಪ್ರವೇಶವಾಗುತ್ತೆ ದೇಶಕ್ಕೆ, ರಾಜ್ಯಕ್ಕೆ.